ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಓಡಿಯ ಪಂದ್ಯದಲ್ಲಿ ಇಂಡಿಯಾ ಚಾಂಪಿಯನ್ ಆಗಿದೆ. ಚಾಂಪಿಯನ್ ಆದ ನಂತರ ರೋಹಿತ್ ಶರ್ಮಾ ಅವರು ಇಂಟರ್ವ್ಯೂನಲ್ಲಿ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಎಲ್ಲ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೂರನೇ ಓಡಿಯ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಇಂಗ್ಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇಂಡಿಯಾದ ಕಡೆ ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಆಡಿದಂತ 2 ಬಾಲ್ಗಳಲ್ಲಿ 1 ರನ್ ಕಲೆಯಕ್ಕೆ ಔಟ್ ಆಗಿದ್ದಾರೆ. ಇನ್ನು ಶುಭ್ಮನ್ ಗಿಲ್ ಇಂದ ಗ್ರೇಟ್ ಇನ್ನಿಂಗ್ಸ್ ಬಂತು ಅಂತಾನೆ ಹೇಳ್ತೀನಿ. ಆಡಿದಂತ 102 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಆಲ್ಸೋ 14 ಬೌಂಡ್ರಿ ಹಾಗೂ 3 ಸಿಕ್ಸ್ ಕೂಡ ಬಂತು ಅವರ ಬ್ಯಾಟ್ ಇಂದ. ಹಾಗೂ ವಿರಾಟ್ ಕೊಹ್ಲಿ ಅವರು ಕೂಡ ಫಾರ್ಮ್ ಗೆ ಬಂದಿದ್ದಾರೆ. ಆಡಿದಂತ 55 ಬಾಲ್ಗಳಲ್ಲಿ 50 ಕೂಡ ಬಂತು. ಸೂಪರ್ ಅಂತಾನೆ ಹೇಳ್ತೀನಿ. ರೀಸೆಂಟ್ ಆಗಿ ಫಾರ್ಮ್ ಗೆ ಬಂದಿರಲಿಲ್ಲ, ಆದರೆ ಮೂರನೇ ಓಡಿಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಗೆ ಬಂದಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಕೂಡ ರೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು, ಆದ್ರೆ ಮೂರನೇ ಓಡಿ ಪಂದ್ಯದಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಅವರು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆಡಿದಂತ 64 ಬಾಲ್ಗಳಲ್ಲಿ 78 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಆಲ್ಸೋ 8 ಬೌಂಡರಿ ಹಾಗೂ 2 ಸಿಕ್ಸ್ ಕೂಡ ಬಂತು. ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನು ರಾಹುಲ್ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 29 ಬಾಲ್ಗಳಲ್ಲಿ 40 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಆಲ್ಸೋ 3 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂತು. ಇನ್ನು ಇಂಡಿಯಾದ ಕಡೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ರಾಹುಲ್ ಹಾಗೂ ಶ್ರೇಯಸ್ ಅಯ್ಯರ್, ಕೊಹ್ಲಿ, ಗಿಲ್ ಚೆನ್ನಾಗಿ ಆಡಿದ್ರು. ಇನ್ನು ಇಂಗ್ಲೆಂಡ್ ಕಡೆ ಬೌಲಿಂಗ್ ನಲ್ಲಿ ಪರ್ಫಾರ್ಮೆನ್ಸ್ ಬಂತು, ಆದ್ರೆ ಎಕ್ಸ್ಪೆನ್ಸಿವ್ ಆದ್ರೂ ಇಂಡಿಯಾ ಆಲ್ ಔಟ್ ಕೂಡ ಆಯ್ತು. ಶಕೀಬ್ ಮೊಹಮ್ಮದ್ ಅವರಿಗೆ 1 ವಿಕೆಟ್ ಬಿತ್ತು, ಮಾರ್ಕ್ ವುಡ್ ಅವರಿಗೆ 2 ವಿಕೆಟ್ ಬಿತ್ತು, ಗಸ್ ಹಟ್ಕಿನ್ಸನ್ ಅವರಿಗೆ 1 ವಿಕೆಟ್ ಬಿತ್ತು, ರೂಟ್ ಅವರಿಗೆ 1 ವಿಕೆಟ್ ಬಿತ್ತು, ಆದಿ ರಶೀದ್ ಅವರಿಗೆ 4 ವಿಕೆಟ್ ಬಿತ್ತು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಬಂದ ಇಂಗ್ಲೆಂಡ್ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಇಂಗ್ಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಅಂದ್ರೆ ಬೆನ್ ಡೆಕೆಟ್ ಅವರು 34 ರನ್, ಫಿಲಿಪ್ ಸಾಲ್ಟ್ ಅವರು 23 ರನ್, ಜೋ ರೂಟ್ ಅವರು 24 ರನ್. ಇನ್ಯಾವುದೇ ಪರ್ಫಾರ್ಮೆನ್ಸ್ ಇಂಗ್ಲೆಂಡ್ ಬ್ಯಾಟಿಂಗ್ ನಿಂದ ಬಂದಿಲ್ಲ. ಇಂಡಿಯಾ ಬೌಲಿಂಗ್ ನಲ್ಲಿ ಸಖತ್ತಾಗಿ ಡಾಮಿನೇಟ್ ಮಾಡಿದೆ. ಹಾರ್ದಿಕ್ ಪಾಂಡ್ಯ ಅವರು 2 ವಿಕೆಟ್ ತೆಗೆದ್ರೆ, ಕುಲ್ದೀಪ್ ಯಾದವ್ 1 ವಿಕೆಟ್, ಅಕ್ಷರ್ ಪಟೇಲ್ 2 ಹಾಗೂ ವಾಷಿಂಗ್ಟನ್ ಸುಂದರ್ 1 ವಿಕೆಟ್, ಹರ್ಷಿತ್ ರಾಣಾ 2 ವಿಕೆಟ್, ಹರ್ದೀಪ್ ಸಿಂಗ್ 2 ವಿಕೆಟ್ ತೆಗೆದಿದ್ದಾರೆ. ಇಂಡಿಯಾ ಆಲ್ ಔಟ್ ಮಾಡಿದೆ ಇಂಗ್ಲೆಂಡ್ ನ. ಆಲ್ಸೋ ಚಾಂಪಿಯನ್ ಕೂಡ ಆಯಿತು ODI ಸೀರೀಸ್ ಹಾಗೂ T20 ಸೀರೀಸ್ ನಲ್ಲಿ. ಗೆದ್ದ ಬಳಿಕ ರೋಹಿತ್ ಶರ್ಮಾ ಅವರು ಹೇಳಿದ್ದೇನು ಗೊತ್ತಾ? ಹೀಗೆ ಹೇಳಿದ್ದಾರೆ ನೋಡಿ. ಎಕ್ಸ್ಪೆಷಲಿ ಹೇಳಬೇಕಂದ್ರೆ ನಮ್ಮ ಟೀಮ್ ನಲ್ಲಿ ಬೌಲಿಂಗ್ ನಲ್ಲೂ ಅಲ್ಲದೆ ಬ್ಯಾಟಿಂಗ್ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಹಾಗೂ ಗಿಲ್ ಅವರು ಚೆನ್ನಾಗಿ ಆಡಿದ್ರು, ವಿರಾಟ್ ಕೊಹ್ಲಿ ಅವರು ಕೂಡ ಚೆನ್ನಾಗಿ ಆಡಿದ್ರು, ಶ್ರೇಯಸ್ ಅಯ್ಯರ್ ಕೂಡ ಚೆನ್ನಾಗಿ ಆಡಿದ್ರು. ಇದರಿಂದ ನಮಗೆ ಬ್ಯಾಟಿಂಗ್ ನಲ್ಲಿ ಹೆಲ್ಪ್ ಆಯ್ತು. ಈ ಕಡೆ ಕೊಹ್ಲಿ ಅವರು ಕೂಡ ಒಳ್ಳೆ ಫಾರ್ಮ್ ಗೆ ಬಂದಿದ್ದಾರೆ. ಇನ್ನು ಗಿಲ್ ಅವರು ಕೂಡ ಫಾರ್ಮ್ ಗೆ ಬಂದಿದ್ದಾರೆ. ಇದರಿಂದ ಚಾಂಪಿಯನ್ ಟ್ರೋಫಿಗೆ ಹೆಲ್ಪ್ ಆಯ್ತು. ಚಾಂಪಿಯನ್ ಟ್ರೋಫಿಲಿ ಕೂಡ ಗಿಲ್ ಹಾಗೂ ಕೊಹ್ಲಿ ಫಾರ್ಮ್ ಗೆ ಬರ್ತಾರೆ ಅಂತ ನನಗೆ ಭರವಸೆ ಇದೆ. ಈ ಸತಿ ಚಾಂಪಿಯನ್ ಟ್ರೋಫಿ ಕೂಡ ನಮ್ದೇ ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.